ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಗಿಡಗಳ ಆರೈಕೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮನೆ ಹತ್ತಿರ ಇರೋ ಗಿಡಗಳನ್ನ, ಅಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಪಾಟಲ್ಲೆಲ್ಲ ಹಾಕ್ಕೊಂಡಿರೋ ಗಿಡಗಳನ್ನ ಹೇಗೆ ನೋಡ್ಕೋಬೇಕು ಅಂತ. ಅಕ್ಕಿ ತೊಳೆದು ಇವತ್ತು ದೋಸೆಗೆ ಹಾಕ್ತಾ ಇದ್ದೆ ನಾನು. ಹಾಗಾಗಿ ಸ್ವಲ್ಪ ಜಾಸ್ತಿ ಅಕ್ಕಿ ತೊಳೆದ್ನಲ್ಲ, ಆ ಅಕ್ಕಿ ತೊಳೆದ ನೀರನ್ನ, ಆ ನೀರಿಗೆ ಸ್ವಲ್ಪ ಪ್ಲೇನ್ ವಾಟ್ರನ್ನ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕ್ತಾಯಿದ್ದೀನಿ. ತೊಳೆದಿರೋ ನೀರು ಡೈರೆಕ್ಟಾಗಿ ಹಾಕೋದ್ಕಿಂತ ಅದು ಲಿಕ್ವಿಡ್ ಫರ್ಟಿಲೈಸರ್ ಥರ ಡೈರೆಕ್ಟಾಗಿ ಹಾಕಿದರೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು. ಆ ನೀರಿಗೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪ್ಲೇನ್ ವಾಟ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮನೆ ಮುಂದೆ ಇರೋ ಗಿಡಗಳಿಗೆ ಒಳ್ಳೆಯದು ಇದು. ಮನೆ ಒಳಗಡೆ ನಾನು ಯಾವುದೂ ಪ್ಲ್ಯಾಂಟ್ಸ್ ಇಟ್ಕೊಂಡಿಲ್ಲ, ಮನೆ ಹೊರಗಡೆ ಇಟ್ಟಿದ್ದೀನಿ. ಮನೆ ಹೊರಗಡೆ ಇರೋ ಗಿಡಗಳಿಗೆ ಈ ಥರ ಎಲ್ಲ ಅಕ್ಕಿ ತೊಳೆದಿರೋ ನೀರನ್ನ ಹಾಕೋದ್ರಿಂದ ತುಂಬ ಒಳ್ಳೆಯದು. ಹೂ ಬಿಡೋ ಗಿಡಗಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರು ತುಂಬ ಬೇಗನೆ ಅದಕ್ಕೆ ಬೆಳಿಲಿಕ್ಕೆ, ಗ್ರೋತ್ ಆಗಲಿಕ್ಕೆ, ಹೂ ಬಿಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಮನೆ ಒಳಗಡೆ ಇರೋ ಪ್ಲ್ಯಾಂಟ್ಸ್ಗಳಿಗೆ ಹಾಕಬಾರ್ದು ಅನಿಸುತ್ತೆ, ಯಾಕಂದರೆ ಸ್ಮೆಲ್ ಆಗಿಬಿಡುತ್ತೆ. ಸ್ವಲ್ಪ ಬಿಸಿಲಿಗಿರೋ ಗಿಡಗಳಿಗೆ ಈ ಥರದ ನೀರೆಲ್ಲ ಒಳ್ಳೆಯದು. ಇದು ಈರುಳ್ಳಿ ಸಿಪ್ಪೆ ಮತ್ತು ಬನಾನಾ ಸಿಪ್ಪೆ ನೀರಿದು ಸ್ವಲ್ಪ ಬಿಸಿ ಮಾಡಿ ನಾನು ತಣ್ಣಗೆ ಮಾಡಿರೋ ನೀರಿಗೆ ಸ್ವಲ್ಪ ಪ್ಲೇನ್ ವಾಟ್ರನ್ನ ಮಿಕ್ಸ್ ಮಾಡಿ ಲಿಕ್ವಿಡ್ ಫರ್ಟಿಲೈಸರ್ ಥರ ಮಾಡಿಬಿಟ್ಟು ಹಾಕ್ತಾ ಇರೋದು. ಇದು ಕುದಿಸಿ ಆರಿಸಿದ ನೀರಿದು. ಯಾಕಂದರೆ ಈರುಳ್ಳಿ ಸಿಪ್ಪೆ ನೀರು ಅದೆಲ್ಲ ಡೈರೆಕ್ಟಾಗಿ ಹಾಕೋದ್ಕಿಂತ ಸ್ವಲ್ಪ ಕಾಯಿಸಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಣ್ಣಗೆ ಮಾಡಿ ಹಾಕ್ತಾ ಇರೋದು. ಬನಾನಾ ಸಿಪ್ಪೆ ನೀರು ಕೂಡ ತುಂಬ ಒಳ್ಳೆಯದು. ಗಿಡಗಳಿಗೆ ಫ್ಲವರ್ ಬರಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಬನಾನಾ ಸಿಪ್ಪೆಯಲ್ಲಿ, ಹಾಗಾಗಿ ಗಿಡಗಳಿಗೆ ತುಂಬ ಚೆನ್ನಾಗಿ ಪೊಟ್ಯಾಷಿಯಮ್ ಸಿಗುತ್ತೆ. ಇದು ಕನಕಾಂಬರಿ ಗಿಡ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ. ನನ್ನ ಮೇಲೆ ಜಾಸ್ತಿ ಬರ್ತಿರ್ಲಿಲ್ಲ, ಹಾಗಾಗಿ ಪ್ಲ್ಯಾಂಟ್ಗಳೆಲ್ಲ ಸ್ವಲ್ಪ ಹಾಳಾಗಿತ್ತು. ಇವಾಗ ಸ್ವಲ್ಪ ಪ್ಲ್ಯಾಂಟ್ಗಳಿಗೆ ಸ್ವಲ್ಪ ಮುತುವರ್ಜಿ ವಹಿಸ್ತಾ ಇದ್ದೀನಿ. ಆವಾಗವಾಗ ಕಳೆ ಕಿತ್ಬಿಟ್ಟು ಈ ಥರ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು. ಗಿಡದ ಬೇರುಗಳಿಗೆ ಸ್ವಲ್ಪ ಗಾಳಿ ಬೇಕು, ಅವಕ್ಕೆ ಉಸಿರು ಕಟ್ಟಿದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಗಿಡದ ಬುಡನ ಸ್ವಲ್ಪ ಬಡ್ಡೆ ಹತ್ತಿರ ಬಿಟ್ಟು 1 ಇಂಚ್ ಬಿಟ್ಟು ಈ ಕಡೆ ಪಕ್ಕದಲ್ಲೆಲ್ಲ ನಾವು ಈ ಥರ ಸ್ವಲ್ಪ ಕೆದಕಬೇಕು ಮಣ್ಣು ಆವಾಗವಾಗ. ಈ ಬನಾನಾ ಸಿಪ್ಪೆನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. 1-2 ಬನಾನದ ಸಿಪ್ಪೆ ಇದು ಚಿಕ್ಕದಾಗಿ ಪೀಸ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಗಿಡದಿಂದ 1-2 ಇಂಚು 3 ಇಂಚು ದೂರದಲ್ಲಿ ಆ ಥರ ಊತಾಕೋ ಥರ ಮಾಡಬೇಕು. ಅದು ಬೇಗ ಕೊಳೆತ್ಬಿಟ್ಟು ಗಿಡಕ್ಕೆ ನೆಕ್ಸ್ಟ್ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಅದು. ಆಮೇಲೆ ಗಿಡದಲ್ಲಿರ್ತಕ್ಕಂಥ ಈ ಒಣ ಹೋಗಿರೋ ಕಡ್ಡಿ ಥರದ್ದು, ಆಮೇಲೆ ಮೊಗ್ಗೆಲ್ಲ ಬಿಟ್ಬಿಟ್ಟು ಹೂವೆಲ್ಲ ಬಿಟ್ಬಿಟ್ಟು ಇರುತ್ತಲ್ಲ, ಅಂಥದ್ದನ್ನೆಲ್ಲ ಕಿತ್ತು ತೆಗಿಬೇಕು. ಯಾಕಂದರೆ ಪೌಷ್ಟಿಕಾಂಶತೆ ಅದಕ್ಕೂ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಅಂಥ ಒಣ ಕಡ್ಡಿಗಳು, ಒಣ ಎಲೆಗಳು, ಹಳದಿ ಎಲೆಗಳನ್ನ ಆವಾಗವಾಗ ಕಿತ್ತಾಕ್ತಾ ಇರಬೇಕು. ನಾನು ಇವತ್ತು ಒಂದು ಸ್ವಲ್ಪ ಪಾಟ್ಗಳನ್ನ ಕೆದಕ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಗುಣಿ ಅಂತಾರ ಅಥವಾ ಮಣ್ಣು ಕೆದಕೋತು ಏನೋ ಹೇಳ್ತಾರೆ ಇದಕ್ಕೆ. ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ತಾ ಇದ್ದೀನಿ. ಮಣ್ಣನ್ನು ಲೂಸ್ ಮಾಡೋದ್ರಿಂದ ಗಿಡದ ಬೇರುಗಳಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನಾವು ಹಾಕೋ ನೀರು ಕೂಡ ಚೆನ್ನಾಗಿ ಬೇರಿಗೆ ಇಳ್ಕೊಳ್ಳುತ್ತೆ ಅಂತ. ಇವತ್ತು ಒಂದು ಸ್ವಲ್ಪ ಗಿಡಗಳು, ಎಲ್ಲ ಗಿಡಗಳ್ನೂ ಒಂದೇ ದಿನವೇ ಪಾಟ್ಗಳನ್ನ ನಾನು ಇದು ಮಾಡಲ್ಲ. ಇವು ಸ್ವಲ್ಪ ಸ್ವಲ್ಪ ಪಾಟ್ಗಳನ್ನ ಇವತ್ತು ಒಂದು 6 ಪಾಟು, ಇನ್ನೊಂದು ದಿನ ಇನ್ನೊಂದು 6 ಪಾಟು, ಆ ಥರ ಮಣ್ಣನ್ನು ಲೂಸ್ ಮಾಡ್ತೀನಿ. ಸ್ವಲ್ಪ ಕಳೆ ಬೆಳೆದಿರೋದೆಲ್ಲ ತೆಗೆದು, ಈ ಮಳೆಗಾಲದಿಂದಲೇ ತುಂಬ ಬೇಗ ಕಳೆ ಬೆಳೆಯುತ್ತೆ. ಹಾಗಾಗಿ ಇದಕ್ಕೂ ಕೂಡ ನಾನು ಲಿಕ್ವಿಡ್ ಫರ್ಟಿಲೈಸರು ಮನೆಯಲ್ಲೇ ಮಾಡಿರೋಂಥದ್ದನ್ನ ಹಾಕ್ತಾಯಿದ್ದೀನಿ. ನೀರನ್ನ ಬೆರೆಸಿದ್ದೀನಿ, ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿಲ್ಲ. ಕೆಳಗಡೆ ಸ್ವಲ್ಪ ಗಿಡಗಳಿಗೆ ಹಾಕಿದ್ನಲ್ವ, ಉಳಿದಿರೋ ಲಿಕ್ವಿಡ್ ಫರ್ಟಿಲೈಸರ್ಗೆ ಸ್ವಲ್ಪ ಪ್ಲೇನ್ ವಾಟ್ರ್ ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಪೇಪರ್ ಗಿಡ ಮತ್ತು ಅದು ನುಗ್ಗೆ ಗಿಡ, ಆಮೇಲೆ ನಿಂಬೆ ಗಿಡ ಎಲ್ಲವೂ ಚಿಗುರ್ತಾ ಇದ್ದಾವೆ. ಇದು ಒಂದು ಗಂಟೆ ಹೂ ಥರ, ಇದು ಚೆನ್ನಾಗಿ ಬಿಡ್ತಾ ಇತ್ತು. ಈಗ ಸ್ವಲ್ಪ ನವಂಬರ್ ತಿಂಗಳು ಬರ್ತಾ ಬರ್ತಾ ಅವು ಸ್ವಲ್ಪ ಹೂ ಕಡಿಮೆ ಆಗಿಬಿಡುತ್ತೆ. ಒಂದು ಸ್ವಲ್ಪ ಪಾಟ್ಗಳೆಲ್ಲ ಖಾಲಿ ಬಿಟ್ಕೊಂಡಿದ್ದೀನಿ ಸೊಪ್ಪು ಹಾಕೋಣ ಅಂತೇಳ್ಬಿಟ್ಟು. ಇವೊಂದೆರಡು ಹೂವಿನ ಗಿಡಗಳಿದ್ದಾವೆ. ಹೂವಿನ ಗಿಡಗಳು ಚೆಂದ ನೋಡೋದಕ್ಕೆ. ತರಕಾರಿ ಗಿಡ ಬೆಳಿಬೇಕಂದ್ರೆ ಸ್ವಲ್ಪ ಕಷ್ಟನೇ, ರೋಗ ಜಾಸ್ತಿ ಅಂತ ನಾನು ಅವನ್ನ ಹಾಕಿಲ್ಲ. ಇವೇ ನೋಡಿ ಮನೆ ಮುಂದೆ ಇರೋ ಗಿಡಗಳು ಚೆನ್ನಾಗಿ ಹೂಬಿಡುತ್ತೆ. ಸಗಣಿ ಗೊಬ್ಬರನೂ ಹಾಕ್ತಾ ಇರ್ತೀನಿ. ಇದು ನೆಲಬಸಳೆ ಅಂತ, ಇದು ಅಮ್ಮ ಕೊಟ್ಟಿದ್ದು. ಅದು ದೊಡ್ಡ ಗಿಡಗಳು ತೆಗಿತಾ ಇರ್ತೀನಿ, ಸಸಿಗಳನ್ನ ಇಟ್ಕೊಳ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.